ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಕುಕ್ಕಿಂಗ್ ವಿಡಿಯೋ ತೋರಿಸ್ತಾ ಇಲ್ಲ, ನಾನು ಬದಲಿಗೆ ಕುಕ್ಕಿಂಗ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಪಡವಲಕಾಯಲ್ಲಿ ರೆಸಿಪೀಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಯಾಕ್ಟ್ ಪಡವಲಕಾಯಿನ ನೀವು ಯಾವುದೇ ರೆಸಿಪಿಗೆ ಬಳಸಬೇಕಾದ್ರೂ ಈ 3 ಸ್ಟೆಪ್ಸು ಮ್ಯಾಂಡೇಟರಿಯಾಗಿ ಫಾಲೋ ಮಾಡಬೇಕು. ಯಾವುದು ಆ 3 ಸ್ಟೆಪ್ಸ್ ಅಂದರೆ, ನಂಬರ್ 1 ಬಂದುಬಿಟ್ಟು ಈ ಥರ ಅದ್ರ ಮೇಲಿರೋ ಅಂಥ ವೈಟ್ ಲೇಯರ್ನ ನಾವು ಪೀಲ್ ಆಫ್ ಮಾಡಬೇಕಾಗತ್ತೆ. ಒಂದು ಚಾಕು ತೊಗೊಂಡು ಅದರ ಹಿಂದಿನ ಭಾಗದಿಂದ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನೋ ಹಾಗೆ ಒರಿತಾ ಹೋಗಿ, ಹಿಂದಿನ ಭಾಗ ಅಂತಂದರೆ ಯಾವ ಸೈಡ್ ಶಾರ್ಪ್ ಇರಲ್ವೋ ಚಾಕು ಆ ಸೈಡಿಂದ ಒರೆದ್ರೆ ಈ ಥರ ಆಗುತ್ತೆ. ಇದನ್ನು ಇವಾಗ ವಾಶ್ ಮಾಡ್ಕೋಬೇಕು. ಸೊ ಅದ್ರ ವೈಟ್ ಲೇಯರ್ನ ತೆಗೆದುಬಿಟ್ಟು ವಾಶ್ ಮಾಡ್ಕೊಳ್ಳೋದು ನಂಬರ್ 1 ಸ್ಟೆಪ್. ಆದರೆ ಎರಡನೇ ಸ್ಟೆಪ್ಪು ನಾವು ಕಟ್ ಮಾಡ್ಕೊಳ್ಳೋದು. ಆ್ಯಂಡ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ, ಲೈಕ್ ಸೀಡ್ಸ್ನು ನಾವು ಬಳಸ್ತೀವಿ. ಪಡವಲಕಾಯಲ್ಲಿ ಸೀಡ್ಸೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎರಡೂ ತುದಿನ ನೀಟಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಬಿಸಾಕಬೇಕು. ಅದಾದಮೇಲೆ ಮಧ್ಯಕ್ಕೆ 2 ಭಾಗ ಮಾಡ್ಕೋಬೇಕಾಗುತ್ತೆ. ಇವಾಗ ಇದರಲ್ಲಿ ಸೀಡ್ಸ್ನ ಕೈಯಲ್ಲಿ ಈ ಥರ ಎತ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಆಮೇಲೆ ಕಟ್ ಮಾಡ್ಕೋಬೇಕು. ನಿಮಗೆ ಪಡವಲಕಾಯಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ಇವಾಗ ಪಡವಲಕಾಯಿ ಕಟ್ ಮಾಡ್ಕೊಂಡಾಗಿದೆ. ಸೀಡ್ಸು ಮತ್ತು ಪಡವಲಕಾಯಿನ ನೀಟಾಗಿ ಮಿಕ್ಸ್ ಕೊಡಬೇಕು. ಇದು 2ನೇ ಸ್ಟೆಪ್ಪು. ಇವಾಗ 3ನೇ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಯಾವುದೇ ರೆಸಿಪಿಗೆ ಬಳಸೋಕ್ಕೂ ಮುಂಚೆನೇ ಪಡವಲಕಾಯಿನ ನಾವು ಒಂದೇ ಒಂದು ಲೈಟ್ ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಮತ್ತು ಬೆಳ್ಳುಳ್ಳಿನ ಬಳಸಿ ಆಮೇಲೆ ಯಾವುದೇ ರೆಸಿಪಿಗಾದರೂ ಬಳಸ್ಕೋಬೇಕು. ಯಾಕೆ ಅಂದರೆ ಪಡವಲಕಾಯಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ರೆಸಿಪಿಗೆ ಬಳಸೋಕ್ಕೂ ಮುಂಚೆ ಲೈಟಾಗಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡು ಅದರಲ್ಲಿರುವಂಥ ನೀರಿನಂಶನೆಲ್ಲ ಸುಂಡಿಸ್ಬಿಟ್ಟು ಆಮೇಲೆ ಯಾವುದೇ ರೆಸಿಪಿಗಾದರೂ ಬಳಸೋದು ಉತ್ತಮ. ಅದನ್ನು ಆ್ಯಕ್ಚುಲಿ ತುಂಬ ಸಿಂಪಲ್ಲು. ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಒಂದು 4 ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಫ್ರೈ ಆದ ನಂತರ ಪಡವಲಕಾಯಿ ಕಟ್ ಮಾಡ್ಕೊಂಡಿರೋವಂಥ ಪಡವಲಕಾಯಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋದರೆ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಂಡು ಸುಂಡೋಗುತ್ತೆ. ಆವಾಗ ನಾವು ಯಾವುದೇ ರೆಸಿಪಿಗಾದರೂ ಬಳಸ್ಬೋದು. ಇನ್ಫ್ಯಾಕ್ಟ್ ನಾನು ಇದರಲ್ಲಿ ಉಪ್ಸಾರು ಸಾಂಬಾರೆಲ್ಲ ನನ್ನ ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ನಿಮಗೆ ಬೇಕಾದರೆ ನಾನು ಅದ್ರದ್ದು ಲಿಂಕ್ ಸಹ ಹಾಕ್ತೀನಿ. ಈ ಸ್ಟೆಪ್ ಆದಮೇಲೆ ನಾವು ಹೇಗೆ ಬಳಸ್ಬೋದು ನಮ್ಮ ರೆಸಿಪೀಸಲ್ಲಿ ಅಂತ ತೋರಿಸಿದ್ದೀನಿ. ಸೊ ಅದನ್ನು ಬೇಕಾದರೆ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಈ ಸ್ಟೆಪ್ಪು ಮಾಡದೆ ಯಾವುದೇ ಕಾರಣಕ್ಕೂ ಯಾವುದೇ ರೆಸಿಪಿಗೂ ಪಡವಲಕಾಯಿನ ಬಳಸಬೇಡಿ. ಇನ್ ಕೇಸ್ ನೀವು ಈ ಥರ ಒಗ್ಗರಣೆ ಮಾಡ್ದೇ ಪಡವಲಕಾಯಿನ ಬಳಸ್ತಿದ್ದೀರಾ ಅಂದರೆ ನೀವು ಪಡವಲಕಾಯಿನ ರಾಂಗ್ ಮೆಥಡಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ಇದಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಜಸ್ಟ್ 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ರೆಸಿಪಿಲಿ ತುಂಬ ಡಿಫ್ರೆನ್ಸ್ನ ನೋಡ್ತೀರಾ ನೀವು. ಸೊ ಇದೇ 3ನೇ ಮೆಥಡು. ಇವಾಗ ನಾನು 3 ಮೆಥಡ್ಸ್ನ ತೋರಿಸಿದ್ದೀನಲ್ವ, ಪಡವಲಕಾಯಿನ ಬಳಸೋಕ್ಕೂ ಮುಂಚೆ ಈ 3 ಮೆಥಡ್ನ ಫಾಲೋ ಅಪ್ ಮಾಡಿ ಬಳಸೋದನ್ನ ಮಾತ್ರ ಮರಿಬೇಡಿ. ಐ ಹೋಪ್ ಈ ಟಿಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.